ಆಗೈತೆ ವಿಡಿಯೋ ಚೇಂಜ್ ಮಾಡಿ 10 ಮ್ಯಾಗ ಐತಿ. ನೀನು ಶೆಲ್ ಹಾಕಿ ಅವತ್ತು ಶೆಲ್ ಹಾಕಿದ್ಲು ಚಲೋ ಆಗೈತಿ. ನೀನು ಊಟ ಮಾಡಿ ವಿಡಿಯೋ ಮಾಡೋದು ಅಲ್ಲಿ ಅಂತಾರೆ. ಅವನ್ನ ನಾಷ್ಟ ಮಾಡಾಕತ್ತ. ನಾಷ್ಟಕ್ಕೆ ಉಪ್ಪಿಟ್ಟು ಚೋಡ. ಶ್ರಾವಣ ಕುಂತಾನ. ಶ್ರಾವಣಿ ಹೋಮ್ವರ್ಕ್ ಹಚ್ಕೊಟ್ಟಿನಿ. ಅಕ್ಕ ಫೋನ್ಯಾಗ ಮಾಡಾಕತ್ತ. ಅವ್ರಿಗೆ ಹಿಂದಿ ಮಾಡಾಕತ್ತ. ಹಿಂದಿ ಹೋಮ್ವರ್ಕ್ ಮಾಡಾಕತ್ತ. ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟರೆ ಸ್ನೇಹಿತರೆ ಈಕಿಂದು. ಇದು ಶ್ರಾವಣ ಹಾಯ್ ಮಾಡು. ಅಲ್ಲ ಹುಡುಗ ಗುಡ್ ಮಾರ್ನಿಂಗ್ ಹೇಳ ಆಂಟಿಯರಿಗೆ. ಹಾಂ ಊರಿಗೆ ಹೋಗುದು ಯಾವಾಗ? ಮಳೆ ಹೋಗಿಂದ. ಮಳೆ ಹೋಗಲ್ಲ, ನೀವು ಊರಿಗೆ ಹೋಗಲ್ಲ? ಊರಿಗೆ ಹೋಗೋ ಪ್ಲ್ಯಾನ್ ಐತಿ ಇಲ್ಲ? ಮಳೆ ಬರಕತ್ತೆ ಸ್ನೇಹಿತರೆ, ಅದಕ್ಕೆ ನಾಳೆಗಂತ ನೋಡಿ ಈಕಿ ನಾಳೆಗೆ ಹೋಗೋಣಂತ ಅವಳಿ ಸ್ನೇಹಿತರೆ. ಈಕಿ ಊರಿಗೆ ಹೋಗ್ಬೇಕಂದಿವ್ರಿ. ಸಣ್ಣಗ ಮಳೆ ಹಚ್ಚಿಬಿಟ್ಟೆ ಸ್ನೇಹಿತರೆ. ಜಿಟಿ 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 ದನಗಳು ನೋಡಿ ನೀರಾಗ. ಪಾಪ ಅನ್ಸುತ್ತೆ ರೀ. ಮಳೆ ಒಂದು ನಿಮಿಷ ಮಳೆ ನಿಂತರ ನೆಗಡಿ ಬರ್ತಾ ಕೆಮ್ಮು ಬರ್ತಂತೀವಿ. ಪ್ರಾಣಿಗಳು ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ನಿರ್ವಾ ಇಲ್ಲಲ್ಲ, ಪ್ರಾಣಿಗಳಾಗಿ ಹುಟ್ಟೋದು ಎಲ್ಲ ನೋಡಿ ಜನ್ಮ. ನಾ ಈ ಎಮ್ಮಿಗೆ ಒಂದಿಟ್ಟು ನಮ್ಮ ಕಾಕಾರ ಎಮ್ಮೆ ಕಟ್ಟರೆ ಅಲ್ಲಿ ಬೇಂಗಿಡ ಚಾಟ್ ಆಗೈತೆ. ಅದಕ್ಕೆ ಇವಾಗೆಲ್ಲ ನೋಡಿ ಮಳೆ ಹಚ್ಚಿಬಿಟ್ಟೆ ಸ್ನೇಹಿತರೆ. ಮುಂಜಾನೆ ನಾ ಇದು ಬನ್ನಿ ಸ್ನೇಹಿತರೆ. ಅಕ್ಕ ಏನು ಮಾಡಾಕತ್ತ ಓಡಾಕತ್ರಿ. ಮುಂಜಾನೆ ಉಪ್ಪಿಟ್ಟು ಮಾಡ್ಯಾನ ನಾಷ್ಟಾಕ. ಜಲ್ಲಿ ಶ್ರಾವಣಿಯ ಜಲ್ಲಿ. ಶ್ರಾವಣಿ ಇನ್ನೂ ಹೋಗಿದ್ದೇನೆ ಬನ್ನಿ ಪೂಜಾಕ. ಎಷ್ಟಕ್ಕೈತಿ? 5 ಅನ್ನಕ್ಕೆ ಹೋಗಿ ಬಂದಿದ್ರಿ. ನೀ ಎದ್ದಿದ್ದು 4:15 ಇದ್ದಿ. ಜಾಕ ಗೀಕ ಮಾಡೋಗಿ ಏನು ಹಂಗೆ ಹೋಗಿದೆ? ಜಾಕ ಮಾಡೋಗ ಸ್ನೇಹಿತರೆ. 5:15 ಅನ್ನಕ್ಕೆ ಹೋಗಿ ಬಂದಾರ ನೋಡಿ ಅವರು. ಒಳಗೆ ಹೋಗ್ಬರ್ರಿ. ಮುಂಜಾನೆ ಅಷ್ಟಾಗಿ ಉಪ್ಪಿಟ್ಟು ಮಾಡ್ಯಾರ. ಖಾಲಿ ಆಗಿ ಸ್ನೇಹಿತರೆ. ಸ್ವಲ್ಪ ಮಾಡಿದ್ಲ ಅಕ್ಕ ಅಲ್ಲಿ ಕಳಗೈತೆ ಅಷ್ಟೇ. ಯಾಕಂದ್ರೆ ತಿರುವಾಡ ಗಾವಲ್ ತಿರುಬೋಣ ಉಪ್ಪಿಟ್ಟು ಮಾಡ್ತಾರ್ರಿ. ನನ್ನ ಪಾಲಿಗೆ ಸ್ನೇಹಿತರೆ ಏನ ಊಟ ಆಗಿಲ್ಲ. ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಹೆಸರುಕಾಳು ಪಲ್ಯ. ಬೆಂಡೆಕಾಯಿ ಸ್ವಲ್ಪ ಇದೆ ಸ್ನೇಹಿತರೆ, ಅದಕ್ಕೆ ಮತ್ತೆ ಹೆಸರುಕಾಳು ನೋಡಿ ಅಕ್ಕ ನೋಡಿ. ಹೆಸರುಕಾಳು ಪಲ್ಯ ಮತ್ತು ಇಲ್ಲೇ ಹಸಿಮೆಣ್ಸಿನ್ಕಾಯಿ ಚಟ್ನಿ ಪಿಕ್ಸ್. ಅವ್ರ ಮನೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರುತ್ತೆ ರೀ. ಇದು ಟಮಾಟಿ ಕಾಯಿಂದ ರೀ. ಇಲ್ಲೊಂಥರ ಚಟ್ನಿ ಮಾಡ್ಯಾರ ಯಾವ್ದು. ಇದು ಟಮಾಟಿ ಕಾಯ್ದು ಸ್ನೇಹಿತರೆ. ನಾ ರೊಟ್ಟಿ ಚಟ್ನಿ ಖಾರ ಉಣ್ಬೇಕಂತ ಮಾಡೀನಿ. ಉಪ್ಪಿಟ್ಟು ತಿನ್ನಬೇಕು ಏನು ತಿನ್ಬೇಕು ನೋಡ್ಬೇಕ್ರಿ. ಹಿಟ್ಟು ಆದಿದ್ಲಕ್ಕ. ಹಿಟ್ಟು ನಾದಿ ಚಪಾತಿ ಮಾಡಾಕತ್ತಾರೆ. ಈಗ ಬಿಸಿ ಬಿಸಿ ಚಪಾತಿ ಒಂದು ಬಟ್ಟೆ ಹೋದ ಮುಗಿತು ಅಂತ ಕೆಲಸ ರೀ. ಎಷ್ಟಿನ 3 ಕದಾಡಿ ಅಕ್ಕ. ಬನ್ನಿ ಪೂಜೆಗೆ ಹೋತಲ್ಲ ಹಿಂಗಾಗಿ ಜಲ್ಲಿ ಅದಾವ್ರಿ. ಈಚೆ ಕಡೆ ಏನಾಗ ಪೂಜೆಗೆ ಇಟ್ಟಾರೆ ಗೊತ್ತಿಲ್ಲ. ಅನ್ನ ಇದ್ದಿರ್ಬೇಕು ಸ್ನೇಹಿತರೆ. ಸ್ಯಾನಿಟ್ರಿ ಯಾಕಾಗತ್ತೆ ಅಕ್ಕದು? ಇನ್ನೊಂದು ಸ್ವೀಟ್ ಇಡ ಬಂದ್ ಮಾಡಿಬಿಡಕ್ಕ. ಅನ್ನ ಆಗಿರ್ತೈತಿ. ಬನ್ನಿ ಸ್ನೇಹಿತರೆ, ನಾನು ಊಟಕ್ಕೆ ಹಾಕೊಂಬಂದು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಊಟ ಮಾಡೋಣ ಬರ್ರಿ. ಕಟಕ ರೊಟ್ಟಿ, ಹೆಸರುಕಾಳು ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ, 2 ರೊಟ್ಟಿ ಉಂಡು ಉಪ್ಪಿಟ್ಟು ಉಣ್ಬೇಕು ನೋಡಿ ಸ್ನೇಹಿತರೆ. ಬಸ್ಸಿಗಾರ ಬಾರ್ತೀನಿ. ಈಗ 11ಕ್ಕೆ ಬಸ್ ಐತಿ. ಮತ್ತು ಬೈಕು ಇದು ಮಳೆ ಹಚ್ಚಿಬಿಟ್ಟೆ ಸ್ನೇಹಿತರೆ. ಮಾಮ ಮುದ್ದೆ ಬಾಕ್ ಹೋಗ್ಯಾನ. ಜಲ್ಲಿ ಹೋಗ್ಯಾರ. ಮತ್ತೆ ಎಲ್ಲೇ ಹೋಗ್ಬೇಕ್ರಿ ಬೇರೆ ಕಡೆ ಅವರು. ಅದಕ್ಕೆ ಜಲ್ಲಿ ಬರ್ತಾರೆ. ಮಳೆ ಹಚ್ಚಿಬಿಟ್ಟೈತ್ರಿ. ಅದಕ್ಕೆ ಬಸ್ಸಿ ಬಾರ್ತೀವಿ ಅಂತ ಅನ್ನಕತ್ತ ಅಕ್ಕ. ಫೋನ್ ಕೊಡೆ ಹಚ್ಚಿರಿ ಮಾಮಾಗ. ಸ್ನೇಹಿತರೆ ಮಾಮಾರು ಮಳೆಯಾಗ ತೋರಿಸ್ಕೊಂಬಂದರು. ಬಿಸಿ ಬಿಸಿ ಇದು ಮಾಡೋಕೆ ಮೆಕ್ಕೆ ತೊಗೊಂಬಂದಾರ ನೋಡಿ. ನಾ ಮತ್ತೊಂದಿಷ್ಟು ನೀರಾಗಿ ಕುದಿಸೀನಿ. ಅಕ್ಕನೂ ಜಾಯ್ನ್ ಆದ ನೋಡಿ. ಅವರು ತೊಗೊಂಡಾರ ಅರ್ಧ 2 ತಂದಿದ್ರು. ಇವರು ಅರ್ಧ ತೊಗೊಂಡಾರ. ಅಕ್ಕಗರ್ಧ ನನಗೆ ಅರ್ಧ ಮುರಿದಿಟ್ಟೀನಿ. ಶ್ರವಣ ಹೆಂಗದಾವು? ಇವು ತೆಗಿಬೇಕು ನೋಡಿ. ಇಷ್ಟು ತೆಗಿಲಾರ ಕೊಟ್ಟಾರ. ಇವು ತಗೋತೀನ್ರಿ ಪುಂಜ. ನಮ್ಮ ಶ್ರವಣ ನಂದು ಶೇವ್ ಅಲ್ಲಿ ಹಂಗೆ ಅವು ಮುದ್ದೆದಾಗ ಹಸಿ ಬಿಸಿ ಕುದಿಸ್ತಾರಲ್ಲಿ. ಟೈಮು 7:30 ಆಗೈತಿ. ಇವಾಗ ಲಾಗ್ ಚಲೋ ಮಾಡೀನಿ. ಮೆಕ್ಕೆತೆನ ತಿಂದು ಇವಾಗ ವಿಡಿಯೋ ಚಲೋ ಮಾಡ್ಯಕತ್ತೀವಿ ಸ್ನೇಹಿತರೆ. ಜೋಳ ರೊಟ್ಟಿ ಮಾಡೋದು ತೋರಿಸ್ತೀನಿ ಬಾ ಅಂತಂದು ಸ್ನೇಹಿತರೆ. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ಇವೇನು ತಿನ್ನಕತ್ತಿದ್ದು ಏನಿದು? ಇಲ್ಲಿ ಹಿಟ್ಟನದ ಕತ್ತಾಡ್ರಿ ಅವ್ವ. ಜಿಗಿ ಹಾಕ್ಯವ. ಜಿಗಿ ಹಾಕಿ ನಾವು ಬಿಡಂಗಿಲ್ಲ ಇವತ್ತ. ಲಟ್ಟಿಸ್ತೇನೆ. ಒಲಿ ಮೇಲೆ ಲಟ್ಟಿಸ್ತಾ ಇಲ್ಲ ಒಲಿ ಮೇಲೆ ಲಟ್ಟಿಸಲಾಗ ಅಲ್ಲಿ ಬಂಡಿ ಹಾಕ್ಲಾರ್ಕ ಇಲ್ಲಿ ನಾದ್ಕೊಂಡು ಹೋದ್ರ ಹತ್ತು ತೊಳ್ಯಾಕ ಬರ್ತಂತ ಇಲ್ಲಿ ನಾದಕತ್ತೀನಿ ನೋಡ್ರಿ. ಅವ್ವ ಮಾಡುವಂಥ ಜೋಳದ ರೊಟ್ಟಿ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಫೈನಲ್ ಆಗಿ ಅವು ಹಿಟ್ಟು ನಾದಿದ್ದು ಗಟ್ಟಿ ಅನ್ನೋದ್ಬೇಕೇನು ಲಟ್ಸಾಕಂದ್ರೆ ಲಟ್ಸಾಕ ಬರ್ತೀರಿ. ನಮ್ಮ ಅವ್ವಾಗ ಅಕ್ಕ ಲಟ್ಟಿಸ್ತಾ ಪಲ್ಯ ಮಾಡಾಕತ್ತ ಅಕ್ಕನು. ಒಲಿ ಮೇಲೆ ಲಟ್ಟಿಸ್ತಾ ಸ್ನೇಹಿತರೆ. ತೋರಿಸ್ತೀನಿ ಲಟ್ಸಾಗ.
ಅವ ಒಲಿ ಹಚ್ಚಕತ್ತ ಹೊಡಿಸ್ಲಿಂತಲ್ಲಿ ಅವಾಗೆಲ್ಲ ಚಿಮುಂಜಾನೆ ಹಾಕಿ ಒಲಿ ಹಚ್ತಿದ್ರಲ್ಲ ಚಿಮುಂಜಾನೆ ಹೋಗೇ ಬಿಡ್ತು ನೋಡ್ಬೇ ಚಿಮ್ನ ಹಚ್ತಿದ್ರು ಚಿಮುಂಜಾನೆ ಹಾಕಿ ಒಲಿ ಹಚ್ತಿದ್ರು ಅವಾಗೇನಿತ್ತು ನೀವು ಕರೆಂಟಿಗೆ ಇರ್ತಾವೆ ನೋಡ್ಯವ ನಾಯಿ ಖರ್ಚು ಕಮ್ಮಿ ಅವ ಚಾಟ್ಗಾರ ಇಟ್ಕೊಂಡು ಮಾಡ್ತೀವಿ ಅವಾಗ ಎಲ್ಲಿವ ನಾವು ಕುಡಿದಾಗ ಖರ್ಚು ವಾಚಿ ಖರ್ಚಿಗೆ ಕಟ್ಟಿಗೆ ಹೇಳ್ತೀವಿ ಚಾಟ್ಗಿತ್ತಿ ತೋರ್ ಕಟ್ಟಿಗೆ ಸುಮ್ಮನೆ ಇತ್ತು ಮುಗ್ಗನ್ ಹಚ್ಚಿ ಬಿಡ್ತೀರ ಲೈಟು ಯಾವಾಗ ಇರ್ತಿದ್ರಿಲ್ಲ ಲೈಟ್ ಭಾಳ ಇವಾಗ ಮಳೆ ಈಗ ಎಂತ ಮಳೆ ಲೈಟ್ ಅದಾವ ಇಲ್ಲಿ ಲೈಟಿಗೆ ಸಮಸ್ಯೆ ಭಾಳ ಯಾಕೆ ಚಿಮ್ಮನಿಲ್ಲ ಕತ್ಲ ಕುಂತಾರ ಅನ್ನೋದೊಂದು ಇರ್ತಲ್ಲ ಸೋಲಾರ್ ಇದ್ದ ಸೋಲಾರ್ ಹಾಕ್ಸ್ಯಾರ ಸೋಲಾರ್ ಎಲ್ಲಾರ್ದವ್ರು ಬಡಬೋಗ್ರು ಏನು ಮಾಡ್ತಾರಂತ ಲೈಟನ್ನು ಭಾಳ ಸಿಗಂಗಿಲ್ಲ ಈಗೆಲ್ಲ ಅನುಕೂಲ ಆಗೈತೆ ಅವಾಗ ನಿಮಗೆಲ್ಲಿತ್ತು ಅನುಕೂಲ ನಿಮ್ಮ ಬರೇ ಜ್ವಾಳ ರೊಟ್ಟಿ ಕಲ್ಯಾಣ ಹಿಂಡಿ ರೊಟ್ಟಿ ನಮ್ಮ ನೋಡಿ ನಮ್ಮರಿಗೆ ಅದು ಸಿಕ್ಕಿದಂತ ನೋಡಿ ಸ್ನೇಹಿತರೆ ಅವ್ವ ಹೆಂಗೆ ಲಟ್ಟಿಸ್ತಾವ್ರಿ ಇವತ್ತು ರೊಟ್ಟಿ ಮಾಡಕ್ಕೆ ನೀವು ಬಡಿದೆ ಭಾಳ ಐತಿಲ್ಲ ಅವ ನಾವು ಮಾಡ್ತೀವ ಇವ್ ಲಟ್ಸಂಗಿಲ್ಲ ನಮ್ಮ ರೊಟ್ಟಿ ಲಟ್ಸಿದ್ರು ಸೇ ಅನ್ಸಂಗಿಲ್ಲ ಅವ್ವ ಲಟ್ಸಿರುವಂಥ ಜೋಳ ರೊಟ್ಟಿ ರೆಸಿಪಿ ನೋಡಿ ಜಿಗಿ ಹಾಕಿದ ಜಿಗಿ ಕಾಸಕ್ಕೆ ಹೋದಿರಿ ಸ್ನೇಹಿತರೆ ಜಿಗಿ ಕಾಸಕ್ಕೆ ಹೋದ್ರಿದ್ದು ಬರಲಿಲ್ಲ ಗಟ್ಟೆನಾದ್ಬೇಕು ನೋಡಿ ಗಟ್ಟೆನಾದಿ ಹಾಕೊಂಡು ನಮ್ಗೆ ಏಟ್ ಬೇಕಿತ್ತು ಹಾಕೊಂಡು ನೀರು ಇಟ್ಟು ಇರ್ತೈತಿ ನೋಡ್ಕೊಂಡು ತಾಸಿಗೆಲ್ಲ 50 ಲಟ್ಟಿಸ್ತಾರಲ್ಲ ಅವ ರೊಟ್ಟಿ ಸಾರ ಈಗ ಎಲ್ಲರೂ ಲಟ್ಸೆ ಮಾಡ್ತಾರಂತ ನಮ್ಗೆ ಆಗಲ್ಲ ನನಗೂ ಲಟ್ಸಕ್ಕೆ ಬರ ನೋಡಿ ತೆಳ್ಳ ರೊಟ್ಟಿ ಲಟ್ಸಕ್ಕಾಗಲ್ಲ ಬಡಿ ನಾನು ಬಡ್ದ ಮಾಡೋದು ನೋಡಿ ಸುಮ್ಮ ಶುಕ್ರವಾರ ಇಲ್ಲಿ ನೋಡ್ಯಾವ ಶುಕ್ರವಾರ ಸೋಮವಾರ ರೊಟ್ಟಿ ಮಾಡಂಗಲ್ಲ ಅದಕ್ಕೆ ಬಡಿಬಾರ್ದು ಅಂತೇಳಿ ಹಾಕಿ ಚಲೋ ಲಟ್ಟಿಸ್ತಾಳ ಬೇಸಿನ ಲಟ್ಟಿಸ್ತಾಳ ತೊಳ್ಳೆ ಲಟ್ಟಿಸ್ತಾ ಹಾಕ ಇಲ್ಲಿ ನೋಡ್ಯಾವ ನೋಡಿ ಸ್ನೇಹಿತರೆ ಅವ್ವ ಹೆಂಗೆ ಲಟ್ಸಾಕತ್ತಾಳ ತಳ್ಳಾಗ ಲಟ್ಸಕ್ಕೆ ಬರಲ್ರಿ ಬಡದು ಮಾಡಿದ ಮಂದಿರಿ ಇವ ನೀವು ಮೊದಲು ಕೂಡಿದ್ದಾಗ ಎಷ್ಟು ಶೇ ರೊಟ್ಟಿ ಮಾಡ್ತಿದ್ರಿ ಒಂದು ದಿನಕ್ಕೆ ಇವು ನಾವು 2 ಪಡಿ ಹಿಟ್ಟ ರೊಟ್ಟಿ ಮಾಡ್ತಿದ್ದೇವೆ ಒಂದು ದಿನಕ್ಕೆ 4 ಸರಿ ಹಿಟ್ಟು ರೊಟ್ಟಿ ಮಾಡ್ತಾರೆ ನೋಡಿ ಇವಾಗ ಒಂದು ಬೌಶಿ ಹಿಟ್ಟು ಮಾಡಕ್ಕೆ ರೊಟ್ಟಿ ಮಾಡಕ್ಕೆ ಒಳ್ಳೆಯಾಡ್ತಾರೆ 4 ಸರಿಗೆ ಚಂದಿ ಮಾಡಿ ಒಂದು ಸರಿಗಿನೂ ಮ್ಯಾಲೆ ಸೇರು ಅಷ್ಟು ಜನ ರೊಟ್ಟಿ ಮಾಡ್ತಿದ್ವಿ 3 ಮಂದಿ ಎಲ್ಲ ಕೂಡಿದ್ರು ಸ್ನೇಹಿತರೆ ಅಲ್ಲಿ ನೀವು ತವ್ರ ಮನ್ಯಾಗ ಕೂಡಿದ್ರೆ ಎಷ್ಟು ಅವ್ರು ಎಷ್ಟು ಮಾಡ್ತಾರೆ ಅದು ಲೆಕ್ಕಿಲ್ಲ ನಮ್ಮವರು ಸಾವಿರ ಹತ್ರ ಎಷ್ಟು ಕೇಳ್ತಿದ್ರಿ ಅವ್ರು 2 ಗಂಟೆ 2 ಕೇಳ್ತಿದ್ಲ ಎನ್ನಮ್ಮ ನಮ್ಮ ಎನ್ನಮ್ಮ ನೋಡಿ ಅವು ನಾವು 2 ಕೇಳ್ದು ಏನು ಮಾಡಕ್ಕೆ 2 ಗಂಟೆಗೆ ನೀರು ಸಿಕ್ಕಿದ್ದಿಲ್ಲ ಅವ್ರಿಗೆ ಕುಡಿಲಕ್ಕ ಅವಾಗ ಆ ಹೊತ್ತಿನ ನೀರು ತಂದ್ರೆ ನೀರು ಪಡ್ಬೋದು ತುಂಬ್ತಿದ್ವು ಬಾಯಾಗ ಈಗ ನೀವು ಇಟ್ಟು ಬಕೆಟ್ ಚಿಮ್ನಿಯಲ್ಲಿ ಡಬ್ಬಿಗಳು ಬರ್ತಾವಲ್ಲ ಅವಕ್ಕ ಹೊರಕೇಸಿ ಬಕೆಟ್ ಮುಗತಿ ಮಾಡ್ತಿದ್ರು ಅವನ್ನ ಮಾಡಿ ಆ ಡಬ್ಬಿ ಹಚ್ಚಿ ಅದಕ್ಕೆ ಶಿಶ 4 ಸೇರಿಗೆ ಬಂದು ಸೋಸಿ ಕೊಡಕ್ ಹಾಕೊಂಡು ತುಂಬ್ಕೊಂಡು ಬರ್ತಿದ್ರು ಬಾಯಾಗ ಗೊತ್ತಾಗಿಲ್ಲ ಹಂಗ ಕಂಡಪಟ್ಟಿ ಮಂದಿ ನಮ್ಮ ಅಪ್ಪರು 3 ಅವ ಅಮ್ಮ ಬೇಕು ನಿಂತಾರಕ ನೀವು 9 ಮಂದಿ ಅಮ್ಮ ಬೇಕೆ ತರ್ತಿಲ್ಲ ನೀರು ಇಲ್ಲ ನಮ್ಮ ಕಾಕ ನಡುದವ ಅವ ನಿಂತ್ಕೊಂಡ್ ಬಾಯಿಂದ ಮೇಲೆ ನಿಂತ್ಕೊಂಡು ಶೀಶೆ ಕೊಡವ ಇವ್ರು ನಮ್ಮಮ್ಮ ನಮ್ಮ ಚಿಗವ ನಮ್ಮ ಅವ್ವ ತೊಗೊಂಡು ಬಂದು ದೋಣಿನೇ ಒಂದು 10-15 ಕೊಡ ನೀರು ಕೂಡಿದ ಮಂಟನ ಅಲ್ಲ ಕೂಡಿದ ಮಂಟ ಒಂದು ಏನಂದ್ರೆ ಒಂದು 20 ಮಂದಿ ಸನಿ ಹಾಕಿದ್ರಿ 20 ಮಂದಿ ಹತ್ರ ಇದ್ದೇವು ನಿಮ್ಮ ತವ್ರ ಮನೆ ಇಲ್ಲಿ ಗಂಡ ಮನ್ಯಾಗ ಅಂದ್ರೆ ಒಂದು 15 ಮಂದಿ 20 ಮಂದಿ ಇದ್ರಲ್ಲ ಇಲ್ಲ ನೀರು 10-15 ಕೊಡ ಹಿಡಿತಿತ್ತ ದೋಣಿ ಹೊರಗಿಂದ ಬೆಳಗ್ಗೆ 5 ತನ 6 ತನ ನೀರು ತರದು 2 ಆದ್ರೆ 5 ತನ ನೀರು ತರದನ ಇಲ್ಲ ಅವ್ರು ನೀರು ತಂದು ರೊಟ್ಟಿ ಹಚ್ಚಿದ್ರು ಎಷ್ಟು ಪಡಿ ಮಾಡ್ತಿದ್ರು ಅವ್ರು ದಿನ 3 ಪಡಿ 4 ಪಡಿ ತನ ಹೋಗ್ತಿರ್ತೇವ ಇದು 3 ಪಡಿ 4 ಪಡಿಯಾ ಇದೇ ಒಂದು ಪಡಿಗೆ ವಜ್ಜೆ ಅನ್ಯಾನ ಅನ್ಯಾನ ಈಗ ಎಲ್ಲಿ ಮಾಡ್ತಾರೆ ಬೇ ಅವ ಈಗ ಈಗೆಲ್ಲ ನಾವು 9 ಮಂದಿ ಜನ ನಮ್ಮಪ್ಪ ನಮ್ಮವ್ವ ನಾವೇ 11 ಜನ ನೀವೇ 11 ಜನ ನಾವೇ 11 ಜನ ನಮ್ಮ ಕಾಕನು 6 ಮಕ್ಕಳು ಅವ್ರಿಬ್ರು ಗಂಡ ಐತಿ ಅವ್ರಿಷ್ಟು ಜನ ಮಕ್ಕಳು ಅವು ನಮ್ಮ ತಿಳುವಳಕ ಕೂಡಿದ್ದಾಗನ 2 ಜನ ಆಗಿದ್ದು ಅವ್ರಿಬ್ರು ಗಂಡ ಐತಿ ನಮ್ಮಮ್ಮ ಇಷ್ಟು ಜನ ಇದೆ ಮುತ್ಯ ಮುನಿಗಿದ್ದ ಮುತ್ಯ ನಿಮ್ಮ ಹೆಣ್ಣಮ್ಮನ ಬಂಗಾರ ಭಾಳ ಗಂಡಮ್ಮನ ಬಂಗಾರ ಭಾಳ ಇತ್ತಲ್ಲ ನಿಮ್ಮ ಹೆಣ್ಣಮ್ಮ ನೋಡಿಯವ ನೋಡಿನಿ ಯಾವ ಮದಿರಿ ನಮ್ಮ ಅಮ್ಮನ ನರ ಬಾಗಿತ್ತ
ಈಗ ಬಕ್ಕೊಂಡ ಬರ್ತೈತಿ ಅಮ್ಮ ಭೀಮಮ್ಮನ ಬಕ್ಕೊಂದ ಬರ್ತೀನಿ ಅವ್ರು ಭಾಳ ಕಷ್ಟಪಟ್ಟಾಳೆ ಅವ್ರು ನಮ್ಮವ್ವ ಭಾಳ ಕಷ್ಟ ಅಮ್ಮನ ಒಟ್ಟು ಕಷ್ಟಪಟ್ಟೆ ನೀನು ನಮ್ಮವ್ವ ಅಷ್ಟು ಆಗಿಲ್ಲವ ಅರ್ಧ ಆಗೈತೆ ನಿಮಗೂ ನಮಗೂ ಅರ್ಧ ಬರೋದು ನಿಮ್ಮ ಅವ್ರ ಅರ್ಧ ನಾವು ಮಾಡೀವಿ ನಮ್ಮವ್ವ ಎಮ್ ರೆಡ್ಡಿ ಮಲ್ಲಮ್ಮರ ಲೆಕ್ಕದಾಗ ಕಷ್ಟ ಬಂದ ಮಾಡ್ಯಾರ ಏಮ್ ರೆಡ್ಡಿ ಮಲ್ಲಮ್ಮ ಲೆಕ್ಕದಾಗ ಆಟ 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 ಆಗೈತೆ ಅವ್ರಿಗೆ ರೊಟ್ಟಿ ಸಿದ್ರ ಉಣ್ಣಾಕ ಅವ್ರ ಅತ್ತಿ ನಮ್ಮ ಎನ್ನಮ್ಮಗ ರೊಟ್ಟಿ ಕೊಡೋದಿಲ್ಲ ಅಂತ ಹೇಳ್ತೀವಿ ಅಮ್ಮಾರು ಭಾಳ ಕಷ್ಟಪಟ್ಟಾರ ಆದರೂ ಭಾಳ ಕಷ್ಟ ನಾವು ಗಂಡನ ಮನೆಗೆ ಹೋದ್ರೆ ಹೋಗಿ ಬರ್ರಿ ಅವ್ವ ಅನ್ನೋಂಥ ಸ್ವತಂತ್ರ ನಮ್ಮ ಹೋಗಿದ್ವಿ ಅವಾಗ ಅತ್ತಿ ಮಾವಾಗ ಅಷ್ಟು ಅನಿಸ್ತಿದ್ರಲ್ಲ ಯವ್ವ ಆಮೇನ ಮುತ್ಯಾಂಕಾಯಿ ಹೊಡ್ಸೋಣ ಆತ ನಿಮ್ಮ ಮುತ್ಯಾಂಕಾಯಿ ಸುಳಕರೆ ಹೌದು ಅರ್ಬ ಕೊಡೋದು ನಮ್ಮ ತಿಳುವಲ್ಕ ನಾವು ತಿಳಿತಿತ್ತು ನಮ್ಮವ್ವ ಪಡ್ಸಲ್ಯಾಗ ಒಂದು ದೋಣಿ ಮಾಡಿದ್ರು ಗುಂಡಕ್ಕ ಮುಸ್ರಿ ಗಂಗಾ ತೊಳೆದು ಹಾಕಾಕ ದನ ಕುಡಿತಾವ ಅಂತೇಳಿ ಅದಕ್ಕೆ ಬಗ್ಗಿ ಗಂಗಾ ಅಡ್ಗೆ ಮನ್ಯಾಗ ಊಟ ಮಾಡಿ ಕೈ ತಕೊಂಡು ಬಂದು ಅಲ್ಲಿ ಗಂಗಾ ತೊಳ್ಯಾಕತ್ತಿದ್ ನುಚ್ಚು ಮಜ್ಜಿ ಇವಾಗ ಉಂಡು ಹರಬು ಕೂಡ ತಗೊಂಡು ದುಡ್ಡು ಕೇಳ್ಬಿಟ್ಟ ಏನೂ ಆಗಿಲ್ಲ ನಮ್ಮ ಮುತ್ತೆ ನಮ್ಮ ಮಾಮಗ ಮಾವ ಈಗ ಎಲ್ಲಿ ಸ್ನೇಹಿತರೆ ಗಾಂಡ್ ಒಂದು ಎಟ ಹೊಡೆದ್ರನ ಹೆಣ್ಮಕ್ಳು ಶಟ್ಕೊಂಡ್ ಮನೆಗೆ ಓಡಿ ಬರ್ತಾರೆ ಹರಬು ಕೂಡ ತಗೊಂಡು ಹೊಡಿಸ್ಕೊಂಡು ಹಂಗ ತೊಳ್ದಂಗ ನೀ ಹೇಳ್ಬೇಡ ಹಂಗ ಹೊರಕೋತ್ ನಮ್ಮ ಕಷ್ಟ ಆಗತ್ತವ ನಮ್ಗೆ ಕಣ್ಣ ನೀರು ಬರ್ತಾವ ಈಗ ಹೆಂಗೈತೆ ನೋಡಿ ಈ ಒಂದು ಹೆಣ್ಮಕ್ಳು ಒಂದು ಎಟ ಹೊಡೆದ್ರೆ ಗಾಡಿದ ಹೊಡೆದ್ರನ ನಿಂದ್ರದ್ದು ಲೌದಿಲ್ಲವ ಹಂಗೈತೆ ಹಂಗ ಅವ್ರ ಅರ್ಧ ನಾವು ಬರ್ತೀವಿ ಹೊತ್ಕೊಂಡು ಬಂದೇನು ನೀವು ಇಲ್ಲಿಗೆ ಇನ್ನೊಂದು ಪ್ಯಾಂಟ್ನಿಗೆ ಅದಾವ 11 ಪ್ಯಾಂಟ್ನಿಗೆ ದಾಟೀವಿ ಇನ್ನೊಂದು ಪ್ಯಾಂಟ್ನಿಗೆ ಅದಾವ ಅವೆಲ್ಲ ನೆಪ್ಪಾದ್ರ ಮನುಷ್ಯ ರೊಟ್ಟಿ ಕೊಡ್ತಿದ್ಲು ನೀವು ನಿಮ್ಮ ಅಮ್ಮ ಅವ್ರ ಅತ್ತಿ ನಮ್ಮ ಅಮ್ಮ ರೊಟ್ಟಿ ಎಷ್ಟು ತಿಂತೀರಿ ನುಚ್ಚು ತಿಂದ್ರೆ ನುಚ್ಚು ತಿಂದಾನ ನುಚ್ಚು ಮಜ್ಜಿಗೆ ಇದನ್ನ ನುಚ್ಚು ಮಜ್ಜಿ ಹೆಂಗೆ ಹೋಗ್ತೇವ ಒಂದೆರಡು ರೊಟ್ಟಿ ಕೊಡ್ಬೇಕಿಲ್ಲ ಮೆಣಸಿನ್ಕಾಯಿ ಬರೀ ಗಂಡು ಮಕ್ಳು ಅಟ್ಟ ರೊಟ್ಟಿ ಗಂಡ್ಮಕ್ಳು ನಿಮ್ಮ ಹುಡ್ರಿಗೆ ಮೆಣಸಿನ್ಕಾಯಿ ನಮಗೂ ಚಳಿ ಮಾಡೆ ನವಣಿ ಮಜ್ಜಿ ಸಾರು ಮಾಡ್ತಿದ್ರು ನಾನ್ರ ಆ ಮ್ಯಾಲಿನ ಜವರಿ ಮಾಡಿದ್ರ ನಮ್ಮ ನಿಲ್ತಿದ್ದಿಲ್ಲ ಅದು ಭತ್ತ ಕಟ್ಟಿ ಮೇಲೆ ನಿಲ್ತು ನೀನು ಬೈತಿದ್ದಿಲ್ಲ ಅಮ್ಮ ಬೈತಿದ್ರು ಆಕಿ ನಮ್ ಚಿಗೋದಲ್ಲ ನಿಮ್ಮ ಅತ್ತಿ ಕೈ ಹುಡ್ರಿ ರೊಟ್ಟಿ ಹಾಕವ ಅಂತೇಳಿ ರೊಟ್ಟಿ ಕೊಡ್ಬೇಡ ಅನ್ನ ಹಾಕನ ನಾನ್ರಾಗ ಬಡ್ತು ಶಾಂತ ತಗೊಂಡಂತ ಆಕಿ ನಾನು ಬೇಕಿ ಯಾಕೆ ಬೇಕಂತ ನಾವು ತಗೊಂತಿದ್ದೆ ಅಮ್ಮರು ಹೆಂಗೆ ಮಾಡ್ಬೇಕು ನಿಮ್ಮ ಮೊಮ್ಮಕ್ಳಿಗೆ ಹೆಂಗೆ ಮಾಡ್ಯಾರ ಅಂದ್ರೆ ಸ್ವಸ್ಥರು ಹೆಂಗೆ ಮಾಡಿರ್ಬೇಕು ನಿಮ್ಮ ಅಮ್ಮ ಅವರು ಮುಚ್ಕೊಂಡು ಹೋಗಿ ಉಂಡಾರ ಅವ ಇದೇ ಇವನೇ ಅಂದ ನೋಡ್ರಿ ಲಕ್ಕೋರು ಬಸಪ್ಪ ಮಗ ಸಂಗಣ್ಣ ನಮ್ಮ ಸತ್ತಾಗ ಅಂದವ ಏನಂದ ನಾವು ಭೀಮಣ್ಣವರು ಒಗ್ಯಾಣದಾಗ ರೊಟ್ಟಿ ಇಟ್ಕೊಂಡು ಹೋಗಿ ಉಂಡಾರೆ ಅವರು ರೊಟ್ಟಿ ಬಂಗಾರ ಅವ್ರಿಗೆ ಉಣ್ಣಾಕ ಅದು ದುಡಿದು ಹೊಡ್ತುಂಬ ಊಟ ಬಂಗಾರ ಅವ್ರಿಗೆ ಹೌದವಾ ಈಗೆಲ್ಲ ದೇವ್ರ ರಗಡ್ ಕೊಟ್ಟಾನ ಮತ್ತು ಈಗ ಮಕ್ಕಳು ಭಾಳ ಅದಾವ ದೇವ್ರಿಗೆ ಒಂದತ್ತು ಮಾಡ್ತಿದ್ರು ಮತ್ತು ಒಂದತ್ತಲ್ಲೇ ಹೋದ್ರು ದೇವಿನ ಗಟ್ಲೆ ಊಟಿಲ್ಲ ಹೋದಂತ ಅಕ್ಕಿಗಂತ ಬರಬಾರ್ದು ನೋಡಿವ ದೇವ್ರದ್ದಾಗ ಅಷ್ಟಂತ ಎಲ್ಲ ಮೆದ್ಲು ನಮ್ಮ ಅಮ್ಮಗ ಆದರೂ ನಮ್ಮ ಅವ್ವಾರು ಗಂಡು ಮನಿಂತ ಹೋದ್ರ ನಮ್ಮ ಅವ್ವಾರು ಒಳಗೆ ಗಂಡು ಮನೆ ಬರಾಕತ್ರ ಹೋಗ್ಬಾರವ ಗಂಡು ಮನೆಗೆ ಅನ್ನೋ ಸ್ವತಂತ್ರ ಇದಿಲ್ಲ ನಮ್ಮ ಹೆಣ್ಣಮ್ಮಗ ಹೋಗ್ಬಿಡ್ತಿದ್ಲು ಸುಮ್ಮ ಹೊಲಕ್ಕೆ ಹೋಗ್ಬಿಡ್ಯಾಕ ಸ್ನೇಹಿತರೆ ನಮ್ಮ ಅವ್ವ ಮಕ್ಕಳ ಗಂಡ ಮನೆಗೆ ಹುಡುಕಿಗೆ ನಾವು ಹೋಗ್ರಿಯವ ಅಂತ ಬಂತಿದ್ದಿಲ್ಲ ಅಂತ ಅಂದ್ರ ಜಗಳ ನೀನೇ ಅದನ್ನು ಕಳ್ಸಾಕ ನಾವಿಲ್ಲನ ಅಲ್ಲಿ ಹೋಗಕ್ ಹೊಲಕ್ ಹೋಗು ಹಿಂಗಂತಿದ್ರ ನಮ್ಮ ಅವ್ವಾರ ಇಲ್ಲಕ್ಕಿಗೆ ಮಕ್ಕಳು ಕುಳ್ಸೋದವ್ವ ಕೂಸು ಹಿಡಿಸ್ಕೊಂಡು ಹಡದಾಳ 27 ದೇವ್ರು ಅದಕ್ಕೆ ನಾವು ಹಡ್ದೀವಿ ದೇವ್ರು ಕೊಟ್ಟಾನ ಹೋಗ್ಲಿ ಬಿಡ ಅಂತ ನಮ್ಮವ್ವ 5 ಸಾವಿರ ಹೊಡೆದ ಅದಕ್ಕಂಗ ತುಗುಡ್ಸ್ಕೋತ ಅಕ್ಕಡಿ ಅಂತ ನಮ್ಮ ಕಾಕಾರ ಮುಂದೆ ಬಿತ್ತವ್ರು ನಮ್ಮ ಹಿಂಗ ಅಕ್ಕಡಿ ಹಾಕಿರ ಈ ಮ್ಯಾರ್ಯಾಗ ತುಗುಡ್ಸಕತ್ತೈಕಿ ಆ ಮ್ಯಾರಿಗೆ ಹೋಗಿ ಜಾಡಿ ಹೊಡೈಕಿ ನಿದ್ದಿ ಎರಡಕ್ಕೆ ಎದ್ದು ರಾತ್ರಿ ಎರಡಕ್ಕೆ ಎದ್ದು ಮತ್ತೆ ರೊಟ್ಟಿ ಅಂತಿದ್ದು ಬಿಡ್ದು ಹಂಗಾರ ನೀರ್ ತರನ ಇನ್ ಮಕ್ಕಳು ಬಾಳ ಅವಾಗ ಒದ್ದಾಡಕತ್ತಿ ಬಿಡೈತಿ ನಮ್ಮ ಅಮ್ಮ ಮುಕ್ಕೊಂಡು ಬಿಡ್ತಿದ್ದಿಲ್ಲ ಅಕ್ಕಿನ ಕೊಡ್ಗೋತುಂಟು ಅಂತ ನೀರ್ ತರನ ಹೇಳ್ರವ ಅಂತೇಳಿ ಎಬ್ಸಿ ಈಕಿ ನಮ್ಮ ಹೊಂಚಿಟ್ಟು ಹೋಗ್ಕೊಂಡು ಮತ್ತೆ ರೊಟ್ಟಿ ಬಡಿಬೇಕು ಏನ್ ಮೇಲೆ ಮಾಡ್ತಿದ್ದೋ ಏನೇನು ಮಾಡ್ತಿದ್ದೋ ಇಕ್ಕಿದ್ ನಮ್ಮ ಭಾಳ ಅಕ್ಕಿನೂ ಮಾಡ್ಯಾಳ ಆದ್ರ ಉಸುರು ಮಾಡಿದ್ರೆ ಆಗುತ್ತೆ ಉಸುರಿಗೆ ಕಷ್ಟ ನೋಡುವ ಇಟ್ಟು ಸ್ವಲ್ಪ ತೆಗೆದು ಮಾಡ್ಕಿ ಸಿಂದಾಗ ಅಕ್ಕಿನ ಬಂದು ರೊಟ್ಟಿ ಬಡಕಿ ಇದಕ್ಕೆ ಹೋಗಿದ್ದು ಯಾಡ ಅಂತಿಲ್ಲ ಇದಕ್ಕೆ ಮೇಲೆ ಮಾಡ್ಕೊಳಕಿ ತನಕಾರ ಹಿಡ್ತಿದ್ದು ಮಜ್ಜಿಗೆ ಮಾಡೋದು ಹಿಡ್ಕೊಳ್ಳೋದು ಪಲ್ಯ ಮಾಡೋದು ನಮ್ಮ ಆವಾಗ ಎದ್ದು ಹಂಚಿಟ್ಕೊಂಡು ಕೋಳಕ್ಕೆ ಹೋಗುತ್ತೈತೆ ಅಂತಿದ್ರು ಅವಾಗ 5ಕ್ಕೆ 2 ಗಂಟೆ ಮುಗಿದು 3 ಗಂಟೆ ಆಗಕ್ಕೆ ಕೋಳ ಕುಕ್ಕು ಅನ್ನೋದು ಅವ್ರು ರೊಟ್ಟಿ ಮಾಡೋರು ನೀರು ಅವಾಗ
ನೀರು ತಂದ್ರು ಹಂಚಿಡೋರು. ಕೋಳಿ ಕೂಗೋಕೆ 3 ಗಂಟೆಗೆ. ಹೋಗಕ್ಕೆ 3 ಗಂಟೆಕನ ರೊಟ್ಟಿ ಹಂಚಿಡೋರು. ಬೆಳಗ್ಗೆ ಹೊತ್ತೊಂಡಕ್ಕೆ ರೊಟ್ಟಿ ಹಾಕಿತ್ತು. ಹಂಗೆ ಹೊಲಕ್ಕೆ ಹೋಗಿ ಮಂಗ ಜಕ ಮಾಡಿ ಹಂಗೆ ಹೊರಗೆ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಕಷ್ಟಪಟ್ಟಾರೆ. ಈಗಿನವ್ರು ಯಾರು ಕಷ್ಟಪಡ್ತಾರೆ ಸ್ನೇಹಿತರೆ? ಹಿಂಗೆ ಐತ್ರಿ ಜೀವನ. ಬನ್ನಿ ಸ್ನೇಹಿತರೆ, ಅವ್ವ ರೊಟ್ಟಿ ಮಾಡಿ ಬಿಡಿಸಿ ನಾನು ರೊಟ್ಟಿ ಮಾಡಿಸ್ತೀನಿ, ಊಟ ಮಾಡ್ತೀನಿ, ಇವ್ರಿಗೆ ಊಟಕ್ಕೆ ಹಾಕಿ ಕೊಡಬೇಕು, ಮತ್ತು ಸಿಗ್ತೀನಿ ಸ್ನೇಹಿತರೆ. ಹಂಗೆ ಮಾತಿ ಬಂದಾಗ ಒಂದು ಸ್ವಲ್ಪ ಹೇಳ್ಕೊಂಡು ಹೋಗ್ತೀವಿ. ಇದೇ ಅವೆಲ್ಲ ಹಿಂದಕ್ಕಿಂತ ಅವ್ವಾರ ಜೀವನ ಹೇಳಿದ್ರು ಕಷ್ಟ ಐತ್ರಿ. ಅವ್ವನೂ ಭಾಳ ಕಷ್ಟಪಟ್ಟ ಅವೆಲ್ಲ ನಾವು ಅದ್ರ ನಮ್ಮ ಅಮ್ಮನ ಒಟ್ಟು ನಮ್ಮ ಅವ್ವರಿಗೆ ಕಷ್ಟ ಇಲ್ಲ, ನಮ್ಮ ಅವ್ರ ಒಟ್ಟು ನಮಗಿಲ್ಲ. ಆದರೂ ನಾವು ಒಂದು ಕಾಲಕ್ಕೆ 3 ಗಂಟೆಗೆ ಎದ್ದಿ ಸ್ನೇಹಿತರೆ. ಅದು ಮಾತ್ರ ಅದು ನೆಪ್ಪಾದ್ರೆ ಮಜ್ಜೆ ಐತಿ. 3 ಗಂಟೆಗೆ ನಾವು ಒಂದಿಷ್ಟು ಕಷ್ಟಪಟ್ಟಿವಿ. ನಮ್ಮ ಅವ್ವಾರು ಕಷ್ಟ ಬರಲಿವ ದೇವ್ರನ್ನೇ ಮಾಡಿದ್ದಿಲ್ಲ. ಅದ್ರಾಗ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ನಾವು. ನಿಮಗೆ ಊಟ ಥರ ಐತಿ, ಏನು ಮಾಡಕ್ಕೆ ನಿಮಗೆ ನಮ್ಮ ಹೊಟ್ಟೆಗೆ ಹುಟ್ಟಿ ಕಷ್ಟ ಬರಬಾರ್ದು ನಮ್ಮ ಮಕ್ಕಳಿಗೆ ಅಂದೆ. ನನಗೂ ಬಲ ಬಂತು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಹಣೆ ಬರೋ ಕೊನೆ ಯಾರು ನನ್ನ ಮನಸ್ಸು ಗ್ರಹಚಾರ ಕಟ್ಟಾಗ ಯಾವುದು ಏನು ಹೆಂಗೆ ಬೇಡ್ತಿದ್ದೆ. ದೇವ್ರು ನಿನ್ಕಿನ ಬಲ ಕೊಡ್ತೀನಿ ಊಟ ನೋಡಿ ಹೋಗ್ಕೊಂಡಿಲ್ಲ. ನಿಮ್ಮ ದುಡಿದು ತಿನ್ನೋದು ಆಟೇ ಇತ್ತು. ದುಡಿದು ತಿನ್ನೋದು ತರೋದು ಬಂದು ಅಲ್ಲ, ತರೋದು ಚಿಂತಿಲ್ಲ, ಬರೋದು ಚಿಂತಿಲ್ಲ. ಬರೋ ಚಿಂತಿಲ್ಲ. ನಮ್ಮ ಅಪ್ಪ ಆಶೆನೇ ಸ್ನೇಹಿತರೆ ಸಂಸಾರಕ್ಕೆ ಹಾಕ್ತಿದ್ದಾರೆ. ರೊಟ್ಟಿ ಎಲ್ಲ ರಗಡು ಸೊಸಾದಾಗಿ ಮಾಡೋದನ್ ಬೇಡ, ಮುಟ್ಟೋದನ್ ಬೇಡ. ನನ್ನ ಹಿರಿಯ ಮಗಳ ಅರ್ದಿಂದ ರಗಡು ಕೂಡಿಸಿ ನಾವು ನಮ್ಮ ಮಾಸ ಹತ್ರ ಮಣ್ಕರ್ತಿದ್ದೀವಿ. ಬರೀ 500 ರೂಪಾಯಿ ಮಣ್ಕರ್ಚಿನಾಗ ಹಾಕೊಂಡು ಮಣ್ಕೊಬಿಡ್ದೇವ ಅಂತ. ಅದು ಎಲ್ಲ ನಮ್ಮ ಮುತ್ತೆ ರಗಡು ಕೊಟ್ಟಿವಿ. ನಮ್ಮವ್ವ ನಮ್ಮ ಅತ್ತಿ ಹಡ್ದು ಬಂದ್ರೆ ನಮ್ಮ ಗಂಡಮ್ರಿ ನಮ್ಮ ಅವನ ಮನ್ಯಾಗ ಕೊಟ್ಟಾರಿ. 1000 ಅತ್ತಿ ಮಗ ಕೊಟ್ಟಾರ ಸ್ನೇಹಿತರೆ. ಹಡ್ದು ಬಂದ್ರೆ ನಮ್ಮವ್ವ ಏವ ಸಿಮಲಕ್ಕ ಜೋಳ ಕೊಟ್ಟ ಭೀಮವ್ವ ಅಂದ್ರೆ ನಮ್ಮವ್ವ 1 ಪಡಿ ಕೊಟ್ಟ 2 ಪಡಿ ಕುಟ್ಟಿ. ಯಾಕೆ 2 ಪಡಿ ಕೊಟ್ಟಾಗಿ ಚೊಡದು ನುಚ್ಚು ಕಟ್ಟಕಿ 2 ಪಡಿ ಹಾಕೊಂಡು ಮತ್ತಿಗೆ ತುಂಬುರಾಗ ಹೋಗ್ತಾಳ. ಈಗ ಯಾರು ಹೆಣ್ಮಕ್ಳು ಹೋದ್ರ ಕುಟ್ಟೋದು ನುಚ್ಚು ಅಲ್ಲ, ಹೆಣ್ಮಕ್ಳು ಈಗಿನವ್ರು ಹೆಣ್ಮಕ್ಳು ಮನೆಗೆ ಬಂದ್ರೆ ಒಂದು ಚೇರ್ ನೀರು ಕೊಡಲ್ಲ. ಅವಾಗ ಒಂದು ಪಡಿ ಕುಟ್ಟ 2 ಪಡಿ ಕುಟ್ಟಾಕಿ ತೋಡುಗಂದ ಕುಟ್ಟಿ ಕೇಸಿ ಕೇಸಿ ನುಚ್ಚೊಡೋದು ಚೊಡದು ಅರ್ಬ್ಯಾಗ ಕಟ್ಟಿ ಗಟ್ಟಿ ಕಟ್ಟಿಡೈತಿ. ಅವನ್ನ ಪುಟ್ಟಿ ಕುಟ್ಟು ಮೆಣಸಿನ್ಕಾಯಿ ಅಂದ್ರೆ ಪುಟ್ಟಿ ಬೇಳೆ ಪುಟ್ಟಿಲಿ 1 ಪುಟ್ಟಿ ಕುಟ್ಟ 2 ಪುಟ್ಟಿ ಕುಟ್ಟ ಕುಟ್ಟಿ ಕೇರಿ ಅವು ಗಾಡಿ ಹುಡ್ಕೊಂಬರೋರು ಹೆಂಗೆ ಕಸ ಗಾಡಿ ಹುಡ್ಕೊಂಡು ಇಟ್ಟು ಬೀಸಿ ಜೋಳ ಹಾಕಿ ಖಾರ ಆದ್ರೆ ಅಷ್ಟು ಕೊಟ್ರು ಹಿಂಗ್ಲಿ ನೋಡ್ಯವ. ಹಿಂಗ್ಲಿಲ್ಲ ಹಾಂ ಅದು ಯಾವ ಕೊಟ್ರು ಬಿಡು. ಆದ್ರೆ ಅವ್ರು ನಮ್ಮ ಅಪ್ಪ ಅದಕ್ಕೆ ಅಂತೀನಿ ನಾನು. ಈ ಮಾತು ಕೇಳ್ತೀನಲ್ಲ, ಅದಕ್ಕೆ ಯಾರು ಕೊಟ್ಟದು ಹಿಂಗಲ್ಲ. ದೇವ್ರು ಕೊಟ್ಟಿಂದ ದೇವ್ರು ಕೊಡಬೇಕು, ನಾ ತಿನ್ಬೇಕಂತ ಪ್ರತಿಯೊಂದು ಮಾತಿಗೆ ಹೇಳ್ತೀನಿ. ಇದೇ ಕಾರಣಕ್ಕೆ ನೋಡ್ಸ್ಕೊಳ್ತಾರೆ. ನಾವೊಂದು ಮಾತು ಹೇಳ್ತಿರ್ತೀನಿ, ಅದಕ್ಕೆ ಅರ್ಥ ಇರ್ತಾವೆ. ಇಷ್ಟೆಲ್ಲ ನಮ್ಮ ಅವನ ತವ್ರ ಮನೆಯವ್ರು ನಮ್ಮ ಗಂಡಮ್ಮನ ತವ್ರ ಮನೆಯವ್ರು ರಗಡ್ ಕೊಟ್ಟರು, ರಗಡ್ ಮಾಡಿದ್ರು. ಆದ್ರೆ ಹಿಂಗ್ಲಿಲ್ಲ. ಏನು ಮಾಡೋದು? ಇದೇ ಹೊಲ ಇದೇ ಮನಿನ ಇದೆ. 4 ಕುರಿ ಹೊಲ 4 ಮನಿ ಕುರಿ ಐತಿ. ಬೆಳಿತಿದ್ದಿಲ್ಲ, 1 ಚೀಲ ಜೋಳ ಆತಿದ್ದಿಲ್ಲ. ಜೋಳ ಅವಾಗೇನು ಮಿಷನ್ ಇದ್ದಿಲ್ಲ. ತೊಂಡತನ ಅಂತಿ ಹೊಡೆದು ಅವು ಮುಚ್ಚ ಆಗಿಬಿಡು. ಕಡ ಮಾಡಿದ್ರು ನಾವು ಕಡಕಿಸಿ ಕೊಟ್ಬಿಡುದು. ಮತ್ತು ಒಳ್ಳೆ ಜೋಳ ಬರಾಗ ಜೋಳ ಇರಾಕಿಲ್ಲ ಮನ್ಯಾಗ. ಮತ್ತು ಅವ್ರು ನನ್ನ ಚೀಲ ಹಾಕಿ ಕಳಿಸ್ತಿದ್ರು, ಸಾಕಿದ್ದಿಲ್ಲ. ದೇವ್ರು ಕೊಟ್ಟ ಹಿಂಗತ್ ನೋಡವ.